ಮೊನ್ನೆ ನೋಡಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಒಂದು ಹಳ್ಳಿಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಅಪ್ಪ ಸತ್ತೋಗ್ಬಿಟ್ಟ ಕಣ್ಮಗ, ಮನೇಲಿ ಎಲ್ಲ ತೊಳಿತಾವಿ ಬೆಳಗ್ತಾವಿ ಅಂತ ಅಂದ. ಹೌದಾ, ಮನೆ ದುಂಬು ಧೂಳೆಲ್ಲ ಹೊಡಿತಾ ಇದ್ದಾರೆ. ಆಮೇಲೆ ನಮ್ಮಪ್ಪ ಮಲಿಕತ್ತಿದ್ನಲ್ಲ ಹಾಸ್ಗೆ, ತಗೊಂಡೋಗಿ ಸುಟ್ಟಾಕ್ಬಿಟ್ಟೋಕನೋ ಅಂತ. ನಮ್ಮಪ್ಪ ದಿಂಬ ಹಾಕೊಂಡಿದ್ನಲ್ಲ, ಸುಟ್ಟಾಕ್ಬಿಟ್ಟೋಕನೋ. ಆಮೇಲೆ ರಗ್ ಬದುಕತ್ತಿದ್ನಲ್ಲ, ಒಂದು ಬಿಟ್ಟಿಲ್ಲ, ಎಲ್ಲ ತಗೊಂಡೋಗಿ ಸುಟ್ಟಾಕ್ಬಿಟ್ಟು. ಅವ್ನ ಬಟ್ಟೆ ಬರೀ ಎಲ್ಲ ಸುಟ್ಟಾಕ್ಬಿಟ್ಟು ಅಂತ. ಯಾಕಪ್ಪ ಹಿಂಗೆ ಮಾಡಿದ್ರಿಂದ? ಸೂತ್ಗ ಥೋ, ಅವ ಹಳದ ಹೊಟ್ಟಿಲ್ ಮಡಿಕೊಳ್ಳೋಕಾದ ಅಂದ. ನಾನಂದಿ, ನಿಮ್ಮ ಅಪ್ಪನ ಜೋಬಲ್ಲಿ 1.5 ಲಕ್ಷ ದುಡ್ಡಿತ್ತಂತಲ್ಲ, ಅದು ಸುಟ್ಟಾಕಿದ್ರಿ ಅಪ್ಪ ಅಂದೆ. ದುಡ್ಡು ಸುಟ್ಟಾಕ್ಬಿಟ್ಟಾರ? ಅಲ್ಲ, ದುಡ್ಡಿಗೆ ಮೈಲಿಗೆ ಆಗಿಲ್ವಾ ಅಂದೆ. ಇಲ್ಲ ದುಡ್ಡಿಗೆಲ್ಲ ಮೈಲಿಗೆ ಆಗೋದಿಲ್ಲ. 25,000 ರೂಪಾಯಿನ ಕಾಳವರ ಇಕ್ಕಿದೆ ಕಿವಿಲಿ, ಅದನ್ನು ಸುಟ್ಟಾಕಿದ್ರಿ ಅಂದು. ಇಲ್ಲ, ಅವನು ಬಿಚ್ಚ ಮಡಿಕೊಂಡು ಅಂದ. ನಿಮ್ಮ ಅಪ್ಪ ಕಟ್ಸಿದ್ನಲ್ಲಿ ಮನೆಯ, ಆ ಮನೆನೂ ಸುಟ್ಟಾಕರಿಯ ಅಂದು. ಆಸ್ತಿ ಮಾಡೋನೆ 7-8 ಎಕರೆ ಜಮೀನ, ಅದನ್ನು ಸುಟ್ಟಾಕರಿಯಪ್ಪ. ಮನುಷ್ಯನ ಜನ್ಮ ಇಷ್ಟೇ ಕಣೆಯ. ಯಾಕಯ್ಯ ಅಪ್ಪನ ಸೂತ್ಗ ಅಂತ ಅಂತೀಯ? ಅಪ್ಪ ಸತ್ರ ಯಾವ ಸೂತ್ಗ ವಯ ಇರೋದು ಜಗತ್ತಲ್ಲಿ? ಏನ್ರವ, ಸ್ವಂತ ತಂದೆ, ನಮಗೆ ಜನ್ಮ ಕೊಟ್ಟಂತ ತಂದೆ ಸೂತ್ಗ ನಾನು ಮುಟ್ಟಿಸ್ಕೊಂಡು ನಾನು ನೀರು ಇಕ್ಕೊಂಡು ಹೋಗ್ಬೇಕು ಒಳಕ್ಕೆ ಅಂತ ಅನ್ನುವಂಥ ಈ ಕೆಟ್ಟ ಪರಿಸ್ಥಿತಿಗೆ ತಂದು ನಿಲ್ಸಿದ್ದಾರಲ್ಲ ನಮ್ಮನ್ನ. ಬದುಕಿದ್ದಾಗ ಮಾತ್ರ ಚಿನ್ನ ರನ್ನ, ಸತ್ತ ಮೇಲೆ ಅದೊಂದು ಶವ, ಥೂ ಸೂತ್ಗ ಹಾಳಾದದ್ದು ಹೋಗ್ಲಿ ಅಂತ ಅಂತಾರೆ. ಇದಾಗಬಾರ್ದು. ಇದು ಎತ್ತವ್ರು ಯಾವತ್ತು ದೇವ್ರೆ, ಅವ್ರಿಗೆ ಸೂತ್ಗಾನು ಬೆಲೆ ಇಲ್ಲ. ಎತ್ತವ್ರಿಗೆ ಅವ್ರು ಯಾವತ್ತು ದೇವ್ರೆ. ಅವ್ರ ಹೆಣವನ್ನ ಮುಟ್ಟೋದೇ ನಮ್ಮೊಂದು ಸೌಭಾಗ್ಯ. ಅವ್ರು ಹಾಕಿದ್ದ ಅಂಗಿಯನ್ನ, ಅವ್ರು ಹಾಕ್ತಿದ್ದ ಚಪ್ಪಲಿಯನ್ನ ಮನೇಲಿ ಇಟ್ಕೊಂಡು ಜೋಪಾನವಾಗಿ ನಮ್ಮ ಅಪ್ಪನ ನೆನಪಾಗಿ ಉಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದೇ ಒಂದು ಸೌಭಾಗ್ಯ. ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ. ಒಂದು ಸಣ್ಣ ಕಥೆಯನ್ನು ಹೇಳ್ಕೊಡ್ತೇನೆ. ಒಬ್ಬ ಮಗ ಬಹಳ ಪ್ರೀತಿಯಿಂದ ಬೆಳೀತಾ ಇದ್ದ. ತಂದೆ ತೀರೋಗಿದ್ದ, ಅವ್ವ ಮಾತ್ರ ಅವನನ್ನ ಪ್ರೀತಿಯಿಂದ ಬೆಳೆಸ್ತಾ ಇದ್ಲು. ಏನೇನು ಕಷ್ಟಪಡ್ತಾಳು ಗೊತ್ತಾ ತಾಯಿ? ಮಗನ ಹೊಟ್ಟೆ ತುಂಬಿಸೋಕೆ ತನ್ನ ಹೊಟ್ಟೆ ಬರಿದಾದ್ರೂ ಪರವಾಗಿಲ್ಲ, ಹಸಿವಿದ್ರೂ ಪರವಾಗಿಲ್ಲ, ನೀರು ಕುಡ್ಕೊಂಡು ಕಾಲ ಕಳೆದು ಬಿಡ್ತಾಳೆ. ಆದರೆ ಮಕ್ಕಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಹಸಿಸಿ ಮಲಗಿಸೋದಿಲ್ಲ ಆ ತಾಯಿ. ಅದಕ್ಕೆ ಹೇಳುದವಳನ್ನ ತಾಯಿ ತಾಯಿ ತಾಯಿ, ಜಗಜ್ಜನನಿ, ಆದಿಶಕ್ತಿ, ಸರ್ವದಾ ಮಾತೆ ಅಂತ. ಆ ಮಗನಿಗೆ ಅಷ್ಟೊಂದು ಪ್ರೀತಿ ಕೊಟ್ಟು ಬೆಳೆಸಿದ್ಲು. ಒಬ್ಬನೇ ಮಗ ಬೆಳೆದು 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 ಏನು ಸುಂದರವಾಗಿ ಒಳ್ಳೆ ಹೀರೋ ಥರ ಆಗೋದ. ತಾಯಿ ಅನ್ಕೊಂಡ್ಲು, ಒಂದು ಮಗನ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ತೀರೋಯ್ತದಲ್ಲ. ತಂದೆ ಇಲ್ಲ, ಅವಳಿಗೊಂದು ಜವಾಬ್ದಾರಿ ಅಲ್ವಪ್ಪ ಅದು. ಒಂದು ಒಳ್ಳೆ ಮನೆಯಿಂದ ಹೆಂಡ್ತಿ ತಂದು ಮದುವೆ ಮಾಡಿದ್ರು. ಅವ್ರವ್ನ ಏನು ಮಾಡ್ದ, ಊರಲ್ಲೇ ಬಿಟ್ಬಿಟ್ಟು ಹೆಂಡ್ತಿ ಕರ್ಕೊಂಡು ಬೇರೆ ಊರಿಗೆ ಹೊಂಟದ. ಯಜಮಾನ್ರು ಹೇಳಿದ್ರು, ನಿಮ್ಮವ್ವ ಒಬ್ಳೆ ಅನ್ನ ಬೇಯಿಸ್ಕೊಂಡು ತಿನ್ನೋಕಾದ್ದೇನೋ, ವಯಸ್ಸಾಗದೆ ಕಷ್ಟಲ್ಲ ಅವಳೆ. ಇಲ್ಲ ಇಲ್ಲ ಇಲ್ಲ, ನನ್ನ ಹೆಂಡ್ತಿನೂ ಕೆಲ್ಸಕ್ಕೆ ಹೋಯ್ತಾಳೆ, ನಾನು ಕೆಲ್ಸಕ್ಕೆ ಹೋಯ್ತೀನಿ. ನಮ್ಮವ್ನ ಯಾರು ನೋಡ್ಕೊಂಡರು? ಮನೇಲಿ ಗಲೀಜ್ ಮಾಡ್ಕೊಂಬಿಟ್ರೆ ನಮ್ಮವ್ವ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಕೊಂಡರು? ಆಮೇಲೆ ಇವಳು ಸುಮ್ಮನೆ ಇರುವುದಿಲ್ಲ, ನಾವೆಲ್ಲ ಅಫಿಷಿಯಲ್ಲು, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅಂತ. ಅವಳು ಬಾಯಿಗೆ ಬಂದಂಗೆ ಮಾತಾಡಿದ್ರೇ ಅಮೃತ ಇದ್ದಂಗೆ ಅದು. ಅವ್ರ ಕೈ ಕೊಳೆಯಾದದಕ್ಕೆ ನಾವು ಇಷ್ಟೊಂದು ಒಳ್ಳೆ ಬಟ್ಟೆ ಹಾಕೊಂಡಿರೋದು. ಅವರ ಕೈ ಕಾಲು ಕೆಸರಾದದಕ್ಕೆ ಇವತ್ತು ಇಷ್ಟೊಂದು ಚೆನ್ನಾಗಿ ಅನ್ನ ಉಣ್ಕೊಂಡು ನಿಂತಿರೋದು ನಾವು. ಏನಣ್ಣ ಸತ್ಯ ತಾನೆ? ಅಪ್ಪ ಅವನ ಕೈ ಕಾಲು ಕೆಸರಾದದಕ್ಕೆ ನಾವು ಬಾಯಿ ತುಂಬ ಮೊಸರು ತಿಂತಾ ಇರೋದು. ದೂರ ಹೊಟ್ಟೋದ್ರು. ಅವರವ್ವ ಮನೆಯೊಳಗೆ ಇಲ್ಲೇ ಸೇರ್ಕೊಂಡ್ಲು. ಎಷ್ಟು ದಿನ ಗಂಟ ಅಂತ ನೋಡ್ತಾಳೆ. ಯಾರೋ ಕರ್ಕೊಂಡೋಗಿ ಮಮ್ಮನ್ನ, ಯಾರು ದಿಕ್ಕು ದೇಶ ಇಲ್ಲ. ಮಗ ಫೋನ್ ಮಾಡೋದು ಬಿಟ್ಟ. ಕೇಳಿಸ್ಕೊಳ್ಳಿ, ದಿಕ್ಕು ದೇಶ ಇಲ್ಲ. ಏನು ಮಾಡಿದ್ರು, ತಗೊಂಡೋಗಿ ಒಂದು ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ರು ಆ ತಾಯಿನ. ದಿನ ಕಣ್ಣೀರು ಹಾಕೋಕೆ ಶುರು ಮಾಡಿದ್ಲು. ನನ್ನ ಮಗನಿಗೆ 2 ಲಕ್ಷ ಸಂಬಳ, ಸೊಸೆಗೆ 1.5 ಲಕ್ಷ ಸಂಬಳ, 3.5 ಲಕ್ಷ ಸಂಬಳ. ಏನು ಮನೆಯ 36 ಚದರಕ್ಕೆ ಮನೆ ಕಟ್ಸವನೆ, ನನಗೊಂದು ಸಗಲ ಜಾಗ ಕೊಡದೆ ಹೋದ್ನಲ್ಲ ಅಂತ ದಿನ ಕೊರ್ಗೋಕೆ ಶುರು ಮಾಡಿದ್ಲು. ಮಗ ಏನು ಮಾಡ್ದ, ಪ್ರತಿ ವರ್ಷ ಅವನು ಹುಟ್ಟದ ಹಬ್ಬದ ದಿನ ಅವ್ರ ಅವನಿಗೊಂದು ಹೂ ಕೊಡಿಸ್ತಿದ್ದ ಊರಲ್ಲಿದ್ದಾಗ. ಅದೊಂದು ಅಭ್ಯಾಸ, ಒಳ್ಳೆ ಅಭ್ಯಾಸ ಇಟ್ಕೊಂಡಿದ್ದ. ಒಂದಿನ ಏನಾಯ್ತು, ಅವನು ಹುಟ್ಟದ ಹಬ್ಬ ಬಂತು. ದೂರದಲ್ಲಿ ಅವನೇ ಕೆಲಸದ ಒತ್ತಡವೇನೋ ಅಥವಾ ಹೆಂಡತಿ ಬೈತಾಳೆ ಅಂತಲೇ ಊರಿಗೆ ಹೋಗಕ್ಕಾಗೋದಿಲ್ಲ. ಪೋಸ್ಟ್ ಆಫೀಸ್ಗೆ ಹೋದ. ಸ್ವಾಮಿ ಕೊರಿಯರ್ ಮಾಡಿ ಅಂದ. ಈ ಹೂ ಎಷ್ಟು ಅಂದ. 10,000 ಆಗುತ್ತೆ. ಆಯ್ತು ಕೊರಿಯರ್ ಮಾಡಿ. ಆ ಕೊರಿಯರ್ಗೆ ಎಷ್ಟಾಗುತ್ತೆ? ಅದೊಂದು 5,000 ರೂಪಾಯಿ ಆಗುತ್ತೆ. ಆಯ್ತು ಕೊರಿಯರ್ ಮಾಡಿ ಸ್ವಾಮಿ. ನಾಳೆ ಬೆಳಗ್ಗೆ ನಮ್ಮ ಅವನಿಗೆ ಇದೊಂದು ಹೂ ಕೊಟ್ಬಿಡಿ ಸ್ವಾಮಿ ಅಂತೇಳಿ. ನೋಡು, ತಾನು ತಗೊಂಡೋಗೋಕ್ಕಿಲ್ಲ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾರಾದ್ರೂ ನಾವು
ತಾಯಿ ತಂದೆಯರನ್ನ ಕಡೆಗಣಿಸಿದ್ರೆ ಕೊನೆಗಾಗೋ ಪರಿಸ್ಥಿತಿ ಎಂಥದ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಯ್ತು, ದುಡ್ಡು ಕೊಟ್ಬಿಟ್ಟು ಬೆಳಿಗ್ಗೆ ತಲುಪಿಸ್ಬಿಡಿ ಅಂದ್ಬಿಟ್ಟು ಹೊರಗಡೆ ಬರ್ತಾ ಇದ್ದ ಹೂವಿನ ಅಂಗಡಿಯಿಂದ ಒಂದು 8 ವರ್ಷದ ಹೆಣ್ಣು ಮಗು ಅಂಗಿಯೆಲ್ಲ ಹರಿದೋಗಿದೆ, ತಲೆ ಕೂದಲೆಲ್ಲ ಮಾಸೋಗಿದೆ, ಕುಂತ್ಕೊಂಡು ಭಿಕ್ಷೆ ಬೇಡ್ತಾ ಇತ್ತು. ನೋಡಿ, ಆ 8 ವರ್ಷದ ಮಗು ಭಿಕ್ಷೆ ಬೇಡ್ತಾ ಇದೆ. ಅವನು ಬಂದ, ಯಾಕಮ್ಮ ಭಿಕ್ಷೆ ಬೇಡ್ತಾ ಇದೆಯಾ? ಅಂಕಲ್, ನಾನು ಭಿಕ್ಷೆ ಬೇಡ್ತಾ ಇಲ್ಲ, ಒಂದೇ ಒಂದು 10 ರೂಪಾಯಿ ಕೊಟ್ರೆ ನಮ್ಮ ಅವನಿಗೊಂದು ಗುಲಾಬಿ ಹೂ ಕೊಡಬೇಕು ಅಂತ. ಎಷ್ಟು ಜನಕ್ಕೆ ಬರುತ್ತೆ ಸ್ವಾಮಿ ಈ ಪ್ರೀತಿ? ಹುಟ್ಟದಬ್ಬ ಆಚರಿಸ್ಕೊಳ್ತೀವಿ ನಾವು, ರೋಡಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡಿಸಿ ಎಣ್ಣೆ ಕೊಡೋದು ಬಾಡ್ ತಿಂದು ಹೂ ಅಪ್ಪನಿಗೆ ಏನು ಮನೇಲಿ ಏನಾರ ಹಾಳು ಬಿದ್ದೋಗ್ಲಿ ಬೆಳಗಾನ ಕುಡಿತೀವಿ ನಾವು. ಆದರೆ ನಿಜವಾದ ಹುಟ್ಟದಬ್ಬ ಮಾಡಬೇಕಾದದ್ದು ತಾಯಿ ತಂದೆಗೆ. ಅವ್ರಿಗೊಂದು ಹೊಸ ಬಟ್ಟೆ ತಂದು ಅವ್ರು ಕೂರಿಸಿ ಪಾದ ಪೂಜೆ ಮಾಡಿ ಕೈ ಮುಗಿದ್ರೆ ಸಾಕು. ನಿಜವಾದ ಹುಟ್ಟದಬ್ಬ. ಕೇಕ್ ಕತ್ತರಿಸ್ಬೇಕಾಗಿಲ್ಲ, ದೀಪನ ಹಾರಿಸ್ಬೇಕಾಗಿಲ್ಲ, ತಾಯಿ ತಂದೆ ಪಾದದಲ್ಲಿ ಬಿದ್ದು ಅವ್ರಿಗೊಂದು ಹಣೆಯನ್ನು ಅವ್ರ ಪಾದಕ್ಕಿಟ್ಟರೆ ಸಾಕು. ಅದೇ ನಿಜವಾದ ಹುಟ್ಟದಬ್ಬ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದೆಯಪ್ಪ? ಯಾಕೆ ಅಂದರೆ ತಾಯಿ ಸಾವಿನ ಮನೆ ಬಾಗಿಲಿಗೆ ಹೋಗಿ ಬರುವಂಥವಳು ಅವಳಿಗೆ ನಿಜವಾದ ಹುಟ್ಟದಬ್ಬ ಮಾಡಬೇಕು. ಇಲ್ಲಿ ಮಗ ಆ ಹೂನ ಕೊಟ್ಟು ಕಳ್ಸೋಕ್ಕೆ ತೀರ್ಮಾನ ಮಾಡ್ದ. ಹೊರಗಡೆ ಹುಡುಗಿ ಆ ಭಿಕ್ಷೆ ಬೇಡುವಾಗ, ಅಂಕಲ್ ನನಗೊಂದು 10 ರೂಪಾಯಿ ನನಗೆ ಹೂ ಕೊಡ್ತೀರಾ? ನಮ್ಮ ಅವನಿಗೆ ಹೂ ಕೊಡಬೇಕು ಅಂತ ಕೇಳಿದ್ರು. ಅವನೇನು ಮಾಡ್ದ, ನಮ್ಮ ಅವನಿಗೆ 15,000 ಕೊಟ್ಟಿನಿ, ಹುಡುಗಿಗೆ 100 ರೂಪಾಯಿ ಕೊಡೋಣ ಅಂದ. ಆ ಹುಡುಗಿ, ಬೇಡ ಸರ್, ಕೇವಲ 10 ರೂಪಾಯಿ ಸಾಕು. 10 ರೂಪಾಯಿ ಕೊಟ್ಟರು. ಯಾರ ಹುಡುಗ ಅಂಗಡಿಗೆ ಹೋಗಿ ಒಂದು ಗುಲಾಬಿ ಹೂ ತಕೊಂಡು, ಅಂಕಲ್ ಥ್ಯಾಂಕ್ಸ್, ನಾನು ಓಡೋಗಿ ಬರ್ತೀನಿ ಅಂತೇಳಿ ಓಡ್ತಾ ಇದೆ ಆ ಮಗು. ಇವ್ರಿಗೆ ಆಶ್ಚರ್ಯ ಆಯ್ತು. ನಾನು ನಮ್ಮ ಮನೆಗೆ 3-4 ಲಕ್ಷ ರೂಪಾಯಿ ಸಂಬಳ ಬರ್ತದೆ, ಒಂದಿನ ನಮ್ಮ ಅವನಿಗಂತೂ ಅನ್ನ ತಗೋಕ್ ಕೊಡ್ಲಿಲ್ಲ, ಒಂದು ಹೂ ತಗೋಕ್ ಕೊಡ್ಲಿಲ್ಲ, ಬೇರೆಯವ್ರ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಆ ಹುಡುಗಿ ಅವ್ರ ಅವನಿಗೆ ಹೆಂಗ್ ಹೂ ಕೊಡ್ತದೆ ನೋಡ್ಬೇಕು ಅಂತೇಳಿ ಆ ಹುಡುಗಿ ಹಿಂದ್ಗಡೆ ಈ ಶ್ರೀಮಂತ ಯುವಕ ಓಡೋಡಿ ಹೋದ. ಆ ಹುಡುಗಿ ಊರನ್ನು ಬಿಟ್ಬಿಡ್ತು, ಕಾಡೊಳಗೆ ಓಡೋಗ್ತಾ ಇದೆ. ಒಂದು ದೊಡ್ಡ ಸ್ಮಶಾನ, ಎಣಗಳ ರಾಶಿ ಅಲ್ಲಲ್ಲಿ ಉರಿತಾ ಇದೆ. ಆಗ ತಾನೇ ಮಣ್ಣು ಮಾಡಿದಂಥ ಒಂದು ಆ ಸಮಾಧಿ ಮುಂದ್ಗಡೆ ಹೋಗಿ ಆ ಮಗು ಮಂಡಿ ಉರ್ಕೊಂಡು ಆ ತಲೆಗೆ ಅವರವನ ಆ ಪಾದಕ್ಕೆ ನಮಸ್ಕಾರವನ್ನ ಮಾಡಿ ಆ ಗುಲಾಬಿ ಹೂನ ಆ ಗುದ್ದದ ಮೇಲಿಟ್ಟು, ಸಮಾಧಿ ಮೇಲಿಟ್ಟು, ಅಮ್ಮ ನೀನಿರುವವರೆಗೂ ಒಂದಿನ ನನಗೆ ಹಸುವಿನ ಬೆಲೆ ಏನು ಅಂತ ಗೊತ್ತಾಗ್ಲಿಲ್ಲ ತಾಯಿ. ಇವತ್ತು ಭಿಕ್ಷೆ ಬೇಡ್ಕೊಂಡು ನಾನು ಅಲ್ಲಿ ಇಲ್ಲಿ ಒಂದು ತನ್ನ ತಿಂತಾ ಇದ್ದೀನಿ. ನನ್ನ ಕಡೆಯಿಂದ ಪ್ರತಿದಿನ ನನಗೆ ಹೂ ಮುಡಿಸ್ತಿದ್ದಲ್ಲವ ನೀನು, ಈ ಹೂವನ್ನ ಯಾರೋ ಪುಣ್ಯಾತ್ಮ 10 ರೂಪಾಯಿ ಕೊಟ್ಟ ಹೂ ಬಿಟ್ಟಿದ್ದೀನಿ ಕಣವ. ನಾನು ಹಿಂದ್ಗಡೆ ನಿಂತ್ಕೊಂಡು ನೋಡ್ತಿದ್ನಲ್ಲ, ಶ್ರೀಮಂತ ಯುವಕನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತೆ. ಅಯ್ಯೋ, ಅವನಿಗೊಂದಿನ ಹೋಗಂತೂ ತನ್ನ ತಿನ್ನಿಸ್ಲಿಲ್ಲ ನಾನು. 8 ಮಕ್ಕಳ ಜವಾಬ್ದಾರಿ ಕೆಲಸನೇ ನನಗೆ ಹೆಚ್ಚಾಗೋಯ್ತು. ನಮ್ಮವ್ವ ಅಷ್ಟು ಕಷ್ಟ ಬಿದ್ದು ಸಾಕಿದ್ರು ಹೋಗ್ಲಿಲ್ವಲ್ಲ ಅಂತೇಳಿ ಓಡೋಡಿ ಬಂದ. ತಿರ್ಗಾ ಹೂವು ಈಸ್ಕೊಂಡು ಅವನೇ ಕಾರ್ ಮಾಡ್ಕೊಂಡು ಬಂದು ನೋಡಿದ್ರೆ ಮನೆ ಒಳಗೆ ತಾಯಿ ಇಲ್ಲ. ಎಲ್ಲಿದ್ದಾಳೆ ತಾಯಿ? ವೃದ್ಧಾಶ್ರಮದಲ್ಲಿ ನಾಯಿ ತರ ಬೆಳೀತಾ ಇದ್ದಾಳೆ. ಎಲ್ಲಿ ಅಂತ ಹುಡುಕಾಡ್ಕೊಂಡು ಹೋಗಷ್ಟರಲ್ಲಿ ಆ ತಾಯಿ ಮಗ ಬರ್ಲಿಲ್ವಲ್ಲ, ನಾನು ನೋಡಕ್ ಬರ್ಲಿಲ್ವಲ್ಲ ಅಂತೇಳಿ ಕೊರಗಿ ಅಜಾರದಲ್ಲಿ ಪ್ರಾಣವನ್ನು ಬಿಟ್ಟು ಮಲಗಿದ್ದಾಳೆ. ಎಷ್ಟು ಓದಿಸಿದ್ರೇನು, ಎಷ್ಟು ಸಂಸ್ಕಾರವಂತ್ರೆ, ಎಷ್ಟು ವಿದ್ಯೆ ಇದ್ರೇನು, ಸಂಸ್ಕಾರ ಇದ್ರೇನು. ಆಗ ಆ ಹೂ ಹಿಡ್ಕೊಂಡು ಬಂದ ಆ ಮಗ, ಅವ್ವ ಒಂದು ಹೆಣ್ಣು ಮಗು ನನ್ನ ಕಣ್ ತೆರೆಸಿದೆ, ಹೂ ಹಾಕೊಳ್ಳವ, ಹೂ ತಕೋ ಅಂದಾಗ ಯಾರೋ ಇಂಥ ಹಿರಿಯರು ಯಜಮಾನ್ರು ಹೇಳಿದ್ರಂತೆ, ಬದುಕಿದ್ದಾಗ ನಿಮ್ಮವನ್ಗಂತೂ ತನ್ನ ತಿನ್ನಿಸ್ಲಿಲ್ವಲ್ಲಪ್ಪ ನೀನು, ಬದುಕಿದ್ದಾಗಂತೂ ತನ್ನ ತಿನ್ನಿಸ್ಲಿಲ್ವಲ್ಲೋ, ಒಳ್ಳೇದು ಬೇಕಾ ಕೆಟ್ಟದ್ದು ಬೇಕಾ ಅವ್ವ, ನಿನ್ ಕಷ್ಟ ಏನು ಸುಖ ಏನು ಅಂತ ಕೇಳಲಿಲ್ವಲ್ಲೋ, ನಿನಗೆ ಹಣವೇ ಹೆಚ್ಚಾಗೋಯ್ತು. ಇವತ್ತು ನಿಮ್ಮವ್ವ ಹೂ ಮುಡ್ಕೊಳಕ್ಕಿಲ್ಲ ಕಣಪ್ಪ, ಅವಳು ಉಸಿರು ಆರಿ ಹೋಗಿದೆ, ಹೆಣವಾಗಿ ಮಲಗಿದ್ದಾಳೆ. ಮಗ ಅದೇ ನೋವಿನಲ್ಲಿ ಹುಚ್ಚನಾಗಿ ಹೋಗಿದ್ದಾನೆ. ಹೆಂಡತಿ ಬಿಟ್ಟೋದ್ಲು ಅವನನ್ನ. ಇವತ್ತು ಕುಡಿದು ಕೃಶವಾಗಿ ಹುಚ್ಚನಾಗಿ ತಿರುಗ್ತಾ ಇದ್ದಾನೆ. ತಾಯಿ ಶಾಪ, ನಾಯಿ ಶಾಪ, ಇದು ಒಳ್ಳೇದಲ್ಲ. ಯುವಕರು ನಾವು ಅರ್ಥ ಮಾಡ್ಕೋಬೇಕು. ನಮ್ಮವ್ವ ನಮ್ಮಪ್ಪ ಇರು ಗಂಟೆ ಎಂಥ ಶಕ್ತಿ ಇರ್ತದೆ ಗೊತ್ತಾ ಭೂಮಿ ಮೇಲೆ. ಅವ್ರೇನಾದ್ರೂ ಕಳ್ಕೊಂಡಾಗ ಆಗುವಂತ ನೋವಿದೆಯಲ್ಲ, ಅನಾಥ ಪ್ರಜ್ಞೆ ಇದೆಯಲ್ಲ, ಅದು ಯಾವ ಶತ್ರುಗೂ ಬರಬಾರದು.
ಹೀಗೆ ಯೋಚನೆ ಮಾಡಿ, ನಿಜವಾದ ದೇವ್ರು ಯಾರು? ದೇವ್ರ ಗುಡಿಲಿ ಕೂತಿರೋದು ನಿಜವಾದ ದೇವರಲ್ಲ. ಅವರಲ್ಲಿ ಶಕ್ತಿ ಇದೆ ನಿಜ, ಆದರೆ ನಿಜವಾದ ತಾಯಿ ತಂದೆನೇ ನಮ್ಮ ಪಾದದ ದೇವರುಗಳು, ನಮಗೆ ಆಶೀರ್ವಾದ ಮಾಡುವಂಥ ದೇವರುಗಳವರು. ಅವರ ಪಾದಕ್ಕೊಂದು ಯಾವತ್ತೂ ನೋವು ಕೊಡಬೇಡಿ ಅಪ್ಪ, ಅವ್ರ ಕಣ್ಣಲ್ಲಿ ನೀರು ತರಿಸ್ಬೇಡಿ. ಅದಕ್ಕೆ ದೊಡ್ಡವರು ತಿಳಿದಂಥವ್ರು ಹೇಳ್ತಾರೆ, ಹಡೆದ ತಾಯಿನ ಒಡೆದು ಬೈದಾಡ, ನರಕ ತಪ್ಪೋದಿಲ್ಲ. ತಂದೆ ತಾಯಿನ ಪ್ಯಾರೆ ಇಡಬ್ಯಾಡ, ದೇವರೊಪ್ಪೋದಿಲ್ಲ. ನಿಮ್ಮ ದೇವರೊಪ್ಪೋದಿಲ್ಲ.